ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೋಗಿದ್ರೆ ನಾನು ಇವತ್ತು ಸಖತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಇನ್ಶಾರ್ಟಲ್ಲಿ ವಿಡಿಯೋ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಅಂತೂ ತುಂಬ ಅದ್ಭುತವಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ, ಯಾಕಂದರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ಸ್ಟೆಪ್ಸ್ ಅಂತ ಮರ್ತೋಗೋದು ಗ್ಯಾರಂಟಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಇನ್ಶಾರ್ಟ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕು. ಆ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ನಿಮಗೆ ಬಯೋದಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ವಿಡಿಯೋ ನೋಡಿ ಕೊನೆದಾಗ ಒಂದು ಲೈಕ್ನ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನೀವು ಖುಷಿ ಆಗ್ತೀರಾ, ನಾನು ಖುಷಿ ಆಗ್ತೀನಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನೀವು ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಸೊ ನೀವು ಇಲ್ಲಿ ಸಿಂಪಲಾಗಿ ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ನೀವು ಮೇಲೆ ಟ್ಯಾಪ್ನಾದ್ರೆ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಿದ ತಕ್ಷಣ ನೀವು ಇಲ್ಲಿಗೆ ಒಂದು ಬ್ಲ್ಯಾಂಕ್ ಪೇಜ್ನ ಆದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋದಲ್ಲಿ ಕೊಟ್ಟಿರ್ತಾರೆ ನಿಮಗಲ್ಲೇ ಫಸ್ಟಲ್ಲೇ ಬ್ಲ್ಯಾಂಕ್ ಪೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಆ್ಯಡ್ ಆದರೆ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಆ ಒಂದು ಬ್ಲ್ಯಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ವಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ನ ಮಾಡಿದ್ರೆ ನಿಮಗೆ 1:2 ರೇಷಿಯೋ ಅನ್ನೋದು ಕಾಣಿಸುತ್ತೆ. ಆ ಒಂದು ರೇಷಿಯೋಗೆ ನೀವು ಅದರ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಸಿಂಪಲಾಗಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಒಂದು ಬ್ಲ್ಯಾಂಕ್ ಪೇಜ್ನ ನೀವು ವಿಡಿಯೋ ಎಷ್ಟು ಸೆಕೆಂಡ್ ಬೇಕು ಅನ್ಕೊತಾ ಇದ್ದೀರೋ ಅಷ್ಟು ಸೆಕೆಂಡ್ ನೀವು ಡ್ರ್ಯಾಗ್ ಆದರೆ ಮಾಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋ 15 ಸೆಕೆಂಡ್ ಬೇಕು ಅನ್ಕೊತಿದ್ದೀನಿ. ನಾನಿಲ್ಲಿ 15 ಸೆಕೆಂಡ್ನ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ನೀವು ಇಲ್ಲಿ PIP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿದ ನಂತರ ನೀವು ಯಾವ ಫೋಟೋ ಆದರೆ ವಿಡಿಯೋನ ಎಡಿಟ್ ಮಾಡ್ಬೇಕು ಅನ್ಕೊತಿದ್ರೆ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಫೋಟೋ ಫುಲ್ ಅನ್ನೋದು ಝೂಮ್ ಮಾಡ್ಕೊಳ್ಳಿ. ಆ ಫೋಟೋಗೆ ಫಿಟ್ ಆಗೋ ಥರ, ಬ್ಯಾಕ್ಗ್ರೌಂಡ್ಗೆ ಫಿಟ್ ಆಗೋ ಥರ ನೀವು ಫೋಟೋ ಅನ್ನೋದನ್ನ ಫಿಟ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ನಿಮಗೆ ಇಲ್ಲಿ ಮಾಸ್ಕ್ ಆಪ್ಷನ್ ಕಾಣಿಸುತ್ತಲ್ಲ, ನೀವು ಇಲ್ಲಿ ಮಾಸ್ಕ್ ಆಪ್ಷನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಕಾಣಿಸುತ್ತೆ. ಆ ಒಂದು ಸೆಕೆಂಡ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ನಿಮ್ಮ 2 ಬೆರಳಿನಿಂದ ನೀವು ಆ 2 ಗ್ರೀನ್ ಲೈನ್ ಅಟ್ ಎ ಟೈಮ್ ನೀವು ಇಲ್ಲಿ ಝೂಮ್ ಇನ್ ಆದರೆ ಮಾಡಿಕೊಂಡು ನಿಮಗೆ ಫೋಟೋ ಎಷ್ಟು ಬೇಕೋ ಅಷ್ಟು ಅನ್ನೋದನ್ನು ನೀವು ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ಕ್ರಾಪ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಒಂದು ವೈಟ್ ಕಲರ್ ಆಪ್ಷನ್ ಕಾಣಿಸ್ತೈತಲ್ಲ, ಅದನ್ನು ಹಿಡಿದು ನೀವು ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಬಂದರೆ ನಿಮಗೆ ಫೋಟೋ ಬ್ಲೈಂಡ್ ಅನ್ನೋದು ಆಗುತ್ತೆ. ನಿಮ್ಗೆ ಇಲ್ಲಿ ಎಡಿಟ್ಸ್ ನೋಡ್ಕೋಬೋದು ಯಾವ ಥರ ಬ್ಲೈಂಡ್ ಆಗ್ತಿದೆ ಅಂತ. ಸೊ ಅಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬ್ಲೈಂಡ್ನ ಮಾಡಿಕೊಂಡು ಇಲ್ಲಿ ಯಾವ ಫೋಟೋ ಅಂತ ತೊಗೊಂಡಿದ್ದೀರಲ್ಲ ಆ ಫೋಟೋ ಎಂಡಲ್ಲಿ ನಿಮಗೆ ರೈಟ್ ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಲಿಪ್ ಟು ಎಂಡ್ ಅಂತ ಕಾಣಿಸುತ್ತಲ್ಲ, ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಫೋಟೋ ಅನ್ನೋದು ನೀವು ಎಷ್ಟು ಸೆಕೆಂಡ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿದ್ದೀರೋ ಅಷ್ಟು ಸೆಕೆಂಡ್ ಆದರೆ ಫುಲ್ಲು ಆಟೋಮೆಟಿಕ್ ಡ್ರ್ಯಾಗ್ ಆಗುತ್ತೆ. ಹಾಗೆ ನೀವು ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಇಲ್ಲಿ ಫೋಟೋ PIPನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಮತ್ತೊಂದು ಫೋಟೋ, ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಝೂಮ್ ಔಟ್ ಮಾಡ್ಕೊಳ್ಳಿ. ಝೂಮ್ ಔಟ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ನಂತರ ನೀವು ಲಾಸ್ಟ್ ಫೋಟೋಗೆ ಎಲ್ಲ ಯಾವ ಪ್ರೊಸೀಜರ್ ಮಾಡಿದ್ರಲ್ಲ ಸೇಮ್ ಪ್ರೊಸೀಜರ್ ಗೋ ಟು ಮಾಸ್ಕ್ ಆಪ್ಷನ್. ಹಂಗಾಗಿ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಏನು ಕಾಣಿಸ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ವೈಟ್ ಡಾಟ್ ಅನ್ನೋದನ್ನ ಕೆಳಗಡೆ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಫೋಟೋ ಅನ್ನೋದು ಬ್ಲೈಂಡ್ ಆಗುತ್ತೆ. ಬ್ಲೈಂಡ್ ಆದ ನಂತರ ಇಲ್ಲಿ ಸಿಂಪಲಾಗಿ ರೈಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಇಲ್ಲಿ PIP ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. PIP ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಗ್ಯಾಲರಿನ ಓಪನ್ ಮಾಡಿಕೊಂಡು ಆಗಲೇ ಯಾವ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಸಿಂಪಲಾಗಿ ಲೆಫ್ಟಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿರುತ್ತೆ ಕಾರ್ನರಲ್ಲಿ, ನೀವು ನೋಡ್ತಿರೋದು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕಿದ್ರೆ ನಿಮಗೆ ಫೋಟೋ ಅನ್ನೋದು ಉಲ್ಟಾಗುತ್ತೆ. ಉಲ್ಟಾದ ನಂತರ ಸಿಂಪಲಾಗಿ ಅದು ನೀವು ಝೂಮ್ ಔಟ್ ಮಾಡಿಕೊಂಡು ಅದೇ ಫೋಟೋನ ಕೆಳಗಡೆ ಆದರೆ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟ್ ಫೋಟೋಗೆ ಯಾವ ಥರ ಮಾಡಿದ್ರಲ್ಲ ಅದೇ ಥರ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ, ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಅನ್ನೋದು ಮಾಡ್ಕೊಳ್ಳೋ ಆಗಿಲ್ಲ. ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ಸ್ಟೆಪ್ಸ್ನ ಚೇಂಜ್ ಮಾಡಿದ್ರೆ ನಿಮಗೆ ವೀಡಿಯೋ ಖಂಡಿತ ಅಂತೂ ನೀವು ಯಾವ ಥರ ನೋಡ್ತಾ ಇದ್ದೀರೋ ಆ ಥರ ಅಂತೂ ವೀಡಿಯೋ ಕೊನೆಯದಾಗಿ ಬರೋದಿಲ್ಲ ನಿಮಗೆ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಹೇಳ್ತೀನೋ ಆ ಥರ ಫಾಲೋ ಮಾಡಿದ್ರೆ ನಿಮಗೆ ವೀಡಿಯೋ ಅನ್ನೋದು ನಾನು ತೋರಿಸಿದ ರೀತಿಯಲ್ಲಿ ನಿಮಗೆ ವಿಡಿಯೋ ಅನ್ನೋದು ಬರುತ್ತೆ. ನೀವು ಸೇಮ್ ಲಾಸ್ಟ್ ಫೋಟೋಗೆ ಯಾವ ಥರ ಮಾಡಿದ್ರಲ್ಲ ಅದೇ ಥರ ಇದಕ್ಕೂ ಮಾಡಿ ಝೂಮ್ ಇನ್ ಮಾಡ್ಕೊಳ್ಳಿ. ಝೂಮ್ ಇನ್ ಮಾಡಿ ಫೋಟೋ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ನೀವು ವೈಟ್ ಕಲರ್ ಆಪ್ಷನ್ನ ಕೆಳಗಡೆಗೆ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಫೋಟೋ ಅನ್ನೋದು ಬ್ಲೆಂಡ್ ಆಗುತ್ತೆ. ಬ್ಲೆಂಡ್ ಆದಮೇಲೆ ನಿಮಗೆ ಯಾವ ಕರೆಕ್ಟ್ ಪ್ಲೇಸಲ್ಲಿ ನೀವು ಫೋಟೋ ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಿದ ನಂತರ ನೀವು ನೆಕ್ಸ್ಟ್ ನೀವು ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ನಿಮಗೆ ರೈಟ್ ಸೈಡ್ ಆರೋ ಮಾರ್ಕ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಪ್ ಟು ಎಂಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಅನ್ನೋದು ಎಷ್ಟು ಸೆಕೆಂಡ್ ನೀವು ವೀಡಿಯೋ ಮಾಡಿರ್ತೀರೋ ಅಷ್ಟು ಸೆಕೆಂಡ್ ಡ್ರ್ಯಾಗ್ ಅನ್ನೋದಾಗುತ್ತೆ. ಸೊ ಸಿಂಪಲಾಗಿ ನೀವು ಇಲ್ಲಿ ರೈಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲೊಂದು ಎಫೆಕ್ಟ್ನ ಆದರೆ ಆ್ಯಡ್ ಮಾಡಬೇಕಾಗುತ್ತೆ. ಎಫೆಕ್ಟ್ನ ಆ್ಯಡ್ ಮಾಡೋಕ್ಕೆ ನೀವು ಇಲ್ಲಿ PIP ಆಪ್ಷನ್ಗೆ ಹೋಗಿ ಅಲ್ಲಿ ನಿಮಗೆ ಎಫೆಕ್ಟ್ ಅನ್ನೋದು ಸಿಗುತ್ತೆ. ಅಲ್ಲಿ ನಿಮಗೆ ಮೆಟೀರಿಯಲ್ ಕಾಣಿಸುತ್ತೆ ಮೇಲೆ, ಆ ಮೆಟೀರಿಯಲ್ಲಿ ಅಟ್ಮಾಸ್ಫಿಯರಲ್ಲಿ ಇರುತ್ತೆ ನಿಮಗೆ ಈ ಒಂದು ಎಫೆಕ್ಟ್ ಬಂದು. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಈ ಕಾಣಿಸುತ್ತೆ ಎಫೆಕ್ಟು. ಆ ಎಫೆಕ್ಟ್ನ ಸಿಂಪಲಾಗಿ ಟ್ಯಾಪ್ ಮಾಡಿದರೆ ವೀಡಿಯೋಗೆ ಅನ್ನೋದು ನಿಮಗೆ ಆ್ಯಡ್ ಆಗುತ್ತೆ.
ಆ್ಯಡ್ ಆಗಿದ ತಕ್ಷಣ ನೀವು ಇಲ್ಲಿ ಅದನ್ನ ಝೂಮ್ ಔಟ್ ಮಾಡಿಕೊಂಡು ವಿಡಿಯೋ ಎಷ್ಟಿದೆಯೋ ಅಷ್ಟು ಸೆಕೆಂಡ್ ಡ್ರ್ಯಾಗ್ ಮಾಡಿಕೊಂಡು ಸಿಂಪಲಾಗಿ ನೀವು ಇಲ್ಲಿ ರೈಟ್ ಮೇಲೆ ಆದರೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನಿಮ್ಗೆ ನೋಡ್ಬೋದು ವಿಡಿಯೋ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಸೊ ಇದಕ್ಕೆ ನೀವು ಈಗ ಮ್ಯೂಸಿಕ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮಗೆ ಇಲ್ಲಿ ಮ್ಯೂಸಿಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಅಗೇನ್ ಮ್ಯೂಸಿಕ್ ಆಪ್ಷನ್ ಕಾಣಿಸುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಮೈ ಮ್ಯೂಸಿಕ್ ಹೋಗಿ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ ಆದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು ನಾನು ಇಲ್ಲಿ ಸಾಂಗ್ ಆದರೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಸಾಂಗ್ ಆದರೆ ನಾನು ಆ್ಯಡ್ ಮಾಡಿದ್ದೀನಿ. ನಾನು ನಿಮಗೆ ಇಲ್ಲಿ ವಾಯ್ಸ್ ಮ್ಯೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು ಯಾವ ಥರ ಬಂದಿದೆ ವಿಡಿಯೋ ಅಂದ್ಬಿಟ್ಟು. ಫೈನಲ್ ಆಗಿ ನಾನು ನಿಮ್ಗೆ ಇಲ್ಲೇ ವಿಡಿಯೋನ ಯಾವ ಥರ ಬಂದಿದೆ ಅಂತ ಒಂದು ಟೈಮ್ ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ವಿಡಿಯೋ ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ನೀವು ಸಿಂಪಲಾಗಿ ಇಲ್ಲಿ ಇದನ್ನ ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡೋಕ್ಕೆ ನಿಮ್ಗೆ ಇಲ್ಲಿ ಮೇಲೆ ಸೇವ್ ಆಪ್ಷನ್ ಕಾಣಿಸುತ್ತೆ, ಸೇವ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಮತ್ತು ನಿಮ್ಮ ಕನ್ಫರ್ಮೇಷನ್ಗೆ ಇನ್ನೊಂದು ಟೈಮ್ ಕೇಳುತ್ತೆ, ಇನ್ನೊಂದು ಟೈಮ್ ಸೇವ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ಅನ್ನೋದು ಆಟೋಮೆಟಿಕ್ ಸೇವ್ ಆಗುತ್ತೆ. ಸೊ ನಮಗೆ ವಿಡಿಯೋ ಅನ್ನೋದು ಸೇವ್ ಆಗಿದೆ. ನಾನು ನಿಮ್ಗೆ ಇವಾಗ ಗ್ಯಾಲರಿನಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ವಿಡಿಯೋ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ಬೋದು ನಮಗೆ ವಿಡಿಯೋ ಕಂಪ್ಲೀಟಾಗಿ ಗ್ಯಾಲರಿನಲ್ಲಿ ಸೇವ್ ಆಗಿದೆ. ಸೊ ನೋಡಿದ್ರಲ್ಲ ವಿಡಿಯೋ ಯಾವ ಥರ ಎಡಿಟ್ ಮಾಡೋದು ಅಂದ್ಬಿಟ್ಟು. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.